ಪ್ಲಾನಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ಈ ಒಂದು ಪ್ಲೇಲಿಸ್ಟ್ನಲ್ಲಿ ಭೇಟಿ ಆಗ್ತಾ ಇದ್ದೀವಿ. ಯಾರಾದರೂ ಮೊದಲನೇ ಬಾರಿಗೆ ಈ ಪ್ಲೇಲಿಸ್ಟ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ, ಎಸ್ಪೆಷಲಿ ನೀವು ಸ್ಯಾಲ್ರಿಡ್ ಉದ್ಯೋಗಿ ಆಗಿದ್ದರೆ. ಅದೇ ರೀತಿಯಾಗಿ ಯಾರಾದರೂ ಈಗ F&O ಟ್ರೇಡ್ ಮಾಡ್ತಾ ಇರ್ಬೋದು ಅಥವಾ ಇಂಟ್ರಾಡೇ ಟ್ರೇಡ್ ಮಾಡಿರ್ಬೋದು, ಇನ್ವೆಸ್ಟರ್ ಆಗಿರ್ಬೋದು. ಸೊ ಅದಕ್ಕೆ ನಿಮಗೆ ITR 1 ಅಂತ ಬರಲ್ಲ. ನೀವು ಯಾವುದನ್ನು ಮಾಡಿಲ್ಲ ಅಂದರೆ ಮಾತ್ರ ನೀವು ಕೇವಲ ಸ್ಯಾಲ್ರಿಡ್ ಉದ್ಯೋಗಿ ಆಗಿದ್ದರೆ ITR 1 ಬರುತ್ತೆ. ನೀವು ಇನ್ವೆಸ್ಟರ್ ಆದರೆ ITR 2 ಹೋಗಬೇಕಾಗುತ್ತೆ. ಇನ್ವೆಸ್ಟರ್ ಮತ್ತು ಇಂಟ್ರಾಡೇ ಟ್ರೇಡರ್ ಆದರೆ ನೀವು F&O ಟ್ರೇಡರ್ ಆಗಿದ್ರೆ ಅಂದರೆ ITR 3 ಫೈಲ್ ಮಾಡಬೇಕು. ಅದು ಸ್ವಲ್ಪ ವಿಸ್ತಾರವಾದಂಥ ಒಂದು ಸೆಕ್ಷನ್. ಅದು ITR 3 ಫೈಲಿಂಗ್ ಮಾಡೋದಕ್ಕೆ ಸುಮಾರು ಡಾಕ್ಯುಮೆಂಟ್ ಅಂದರೆ ನಿಮಗೆ ನಿಮ್ಮ ಬ್ರೋಕರಲ್ಲೇ ಕೊಡ್ತಾ ಹೋಗ್ತಾರೆ. ನಿಮಗೆ ಟ್ಯಾಕ್ಸೇಷನ್ದು ಏನೇನು ಬಂದಿರುತ್ತೆ, ಟ್ಯಾಕ್ಸ್ P&L ಅಂತ ಸಿಗುತ್ತೆ ಕೈಟಲ್ಲಿ. ಅದನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಂಡು ಅದನ್ನ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಮೇಂಟೈನ್ ಮಾಡಬೇಕು. ಆಡಿಟ್ ಮಾಡಿಸಲಿಲ್ಲ ಅಂತಂದರೆ ನೋಡಿ, ಆಡಿಟ್ ಮಾಡಿಸಲಿರೋದಕ್ಕೆ ನಾನು ಆಲ್ರೆಡಿ ಟ್ಯಾಕ್ಸ್ ಫೈಲಿಂಗ್ ಸರಣಿನಲ್ಲಿ ಏನೇನು ಎಷ್ಟು ಒಂದು ರೂಲ್ಸ್ ಇದೆ ಅಂತ ಎಲ್ಲ ಹೇಳಿದ್ದೀನಿ. ಯಾವ ಒಂದು ಟರ್ನ್ ಓವರ್ ಯಾವ ಥರ ಇರಬೇಕು ಅಂತ. ಮತ್ತು ಟರ್ನ್ ಓವರ್ಗಳು ಸುಮಾರು ಬ್ರೋಕರ್ಗಳಲ್ಲಿ ಟರ್ನ್ ಓವರ್ನ ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಹೈಲೈಟ್ ಮಾಡಿದ್ದೆ. ಜೆರೋದಾದಲ್ಲಿ ಟರ್ನ್ ಓವರ್ ಕರೆಕ್ಟಾಗಿ ತೋರಿಸುತ್ತೆ. ನಾನು ನೋಡಿದಾಗ ಅಪ್ಸ್ಟಾಕ್ಸಲ್ಲಿ, ಫೈರ್ಸಲ್ಲಿ ಇಲ್ಲಿ ಯಾವುದ್ರಲ್ಲೂ ಕೂಡ ಟರ್ನ್ ಓವರ್ ಕರೆಕ್ಟಾಗಿ ಬಂದಿರಲಿಲ್ಲ. ಅವರಿಗೆ ರಿಪೋರ್ಟ್ ಕೂಡ ಮಾಡಿದ್ದೆ ನಾನು. ಈಗ ಸರಿ ಮಾಡಿದಾರಾ ಅಂತ ನೋಡಬೇಕು ಟರ್ನ್ ಓವರ್ನ. ಸೊ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಎಲ್ಲದೂ ಕೂಡ ಆ ವಿಡಿಯೋದಲ್ಲಿದೆ. ಸೊ ದಯವಿಟ್ಟು ಅದನ್ನ ನೋಡಿ. ಈಗ ಮೇನ್ ಚೇಂಜಸ್ ಬರ್ತಾ ಇರೋಂಥದ್ದು 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿತ್ತು ಅದು ಹೋಗಿ ಈಗ 2025 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಬರ್ತಾ ಇದೆ. ಯಾಕೆ ಇದನ್ನ ಮಾಡ್ತಾ ಇದ್ದೀವಿ, ಏನು ಕತೆ ಅನ್ನೋದಕ್ಕೆ ಒಂದು FAQ ಸೆಕ್ಷನ್ನ ಇವತ್ತಷ್ಟೇ ರಿಲೀಸ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಲಿ. ಅಂದರೆ ಉದ್ದೇಶ ಏನಿತ್ತು ಅಂತಂದರೆ ಇದು ತುಂಬ ಹಳೇದಾಗಿತ್ತು, ತುಂಬ ಒಂದು ಲಾಜಿಕಲ್ ಇರಲಿಲ್ಲ, ಸಿಕ್ಕಾಪಟ್ಟೆ ಸೆಕ್ಷನ್ಗಳಿತ್ತು. ಅದನ್ನು ಕೂಡ ಈಸಿ ಮಾಡಲಿಕ್ಕೆ ಇದನ್ನು ತಂದಿದ್ದೀವಿ. ಇದರಿಂದ ಹೊಸ ಟ್ಯಾಕ್ಸನ್ನು ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲ. ಸೊ ಇದು ಹೆಂಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂದರೆ ಒಂದು ಸರಳ ಭಾಷೆ ಇದೆ, CAಗಳಿಗಾಗಲಿ ಅಥವಾ ಜನಸಾಮಾನ್ಯಗಳಿಗಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ, ರೆಫರೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಹಾಗಂತ 1961 ರೆಫರೆನ್ಸ್ ಕಂಪ್ಲೀಟಾಗಿ ತೆಗೆದು ಹಾಕ್ತಾರೆ ಇಲ್ಲ. ಯಾಕೆಂತಂದರೆ ಈ ಹಿಂದಿನ ಏನಾದ್ರು ಕೇಸ್ಗಳು ಬರ್ಬೋದು, ಅದಕ್ಕೆ ರೆಫರೆನ್ಸ್ನ ಕೊಡ್ತಾ ಹೋಗ್ಬೋದು ಅಲ್ವಾ. ಹಾಗಾಗಿ ಅದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅದನ್ನ ಉಲ್ಲೇಖ ಮಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ಏಪ್ರಿಲ್ 1, 2026ರಿಂದ ಈಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಜಾರಿಗೆ ಬರ್ತಾ ಹೋಗುತ್ತೆ. ಹಿಂದೆನೂ ನಾನು ಆಗಲೇ ಹೇಳಿದಾಗೆ 819 ಸೆಕ್ಷನ್ನು, 14 ಸ್ಕೆಡ್ಯೂಲ್ ಇದ್ದಂಥ 1961 ಆ್ಯಕ್ಟ್ ಇವಾಗ 536 ಸೆಕ್ಷನ್ನು, 16 ಸ್ಕೆಡ್ಯೂಲ್ ಆಗಿ ಸ್ವಲ್ಪ ಚಿಕ್ಕದಾಗಿದೆ, ದಪ್ಪ ಬುಕ್ ಇದ್ದಿದ್ದು ಸಣ್ಣ ಆಗಿದೆ ಅಂತ ಹೇಳ್ಕೋಬೋದು ನೀವು. ಸೊ ಆ ಥರ ಒಂದು ರೆಫರೆನ್ಸ್ ಬಂದಿದೆ ಅಂತ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಿಂದ ಬಂದಿದೆ. ಸೊ ಈಗ ಕ್ಲಿಯರ್ ಟ್ಯಾಕ್ಸ್ ವೆಬ್ಸೈಟ್ನ ತಗೊತಾ ಇದ್ದೀನಿ. ಏನೇನು ಚೇಂಜಸ್ ಆಗಿದೆ ಅಂತ 15 ಚೇಂಜಸ್ ಅಂತ. ಇದನ್ನ ನಾನು ಏಪ್ರಿಲ್ 1ರಿಂದ ಏನೇನು ಬದಲಾವಣೆ ಆಗಿದೆ ಅಂತ ಶಾರ್ಟ್ ಸೀರೀಸಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ. ಆದರೆ ಅದು ಟ್ಯಾಕ್ಸ್ ಸ್ಪೆಸಿಫಿಕ್ ಆಗಿರಲಿಲ್ಲ, ಬೇರೆ ಒಂದು ಜನರಿಕ್ ಆಗಿ ಗೌರ್ಮೆಂಟಿಂದ, ಬ್ಯಾಂಕಿಂದ, ಆಟೋಮೊಬೈಲ್ ಸೆಕ್ಟರಿಂದ ಏನೇನು ಚೇಂಜಸ್ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಇವತ್ತು ಟ್ಯಾಕ್ಸ್ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಹೋಗೋಣ ಏನೇನಿದೆ ಅಂತ. ಒಂದು ಆಗಲೇ ಹೇಳ್ದಂಗೆ ಈ 2025 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಜಾರಿ ಆಗ್ತಾ ಹೋಗುತ್ತೆ 1961 ಹೋಗಿ. ಸೊ ಅದರಿಂದ ಏನು ಬದಲಾವಣೆ ಇಲ್ಲ, ಬಟ್ ನಮಗೆ ರೆಫರೆನ್ಸ್ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸುಲಭ ಆಗ್ಬೋದು. ನೋಡೋಣಂತೆ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಂತ ಬರೋದಾದರೆ ನೋಡಿ, ಈ ಹೊಸ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಬಂದಾಗ ಸುಮಾರು ಜನಕ್ಕೆ ಏನಿತ್ತು ಅಂದರೆ ಇನ್ಮೇಲೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ಏನೂ ಕೂಡ ಜಾಸ್ತಿ ಕೊಡ್ತಾ ಹೋಗೋದಿಲ್ಲ. ಯಾಕೆಂತಂದರೆ ಸರ್ಕಾರದ ಉದ್ದೇಶ ಏನಾಗಿದೆ, ಜನನ ಓಲ್ಡ್ ಟ್ಯಾಕ್ಸ್ ರೆಜಿಮಿಂದ ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ವರ್ಗಾಯಿಸೋದೇ ಆಗಿದೆ ಅನ್ನೋದಿತ್ತು. ಒಂದು ಲೆಕ್ಕಕ್ಕೆ ನಮ್ಗೆ ನೋಡೋದಾದ್ರೂ ಈಸಿ. ನೀವು ಬುಕ್ ಆಫ್ ರೆಕಾರ್ಡ್ಸ್ ಇಡಬೇಕಾಗಿಲ್ಲ, ಪ್ರೂಫ್ ಇಡಬೇಕಾಗಿಲ್ಲ, ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ಏನು ಮಾಡಿಲ್ಲ ಅಂದರೂ ಕೂಡ ನಿಮಗೆ ಟ್ಯಾಕ್ಸ್ ಲ್ಯಾಬಲ್ಲೇ ಕಮ್ಮಿ ಮಾಡಿದ್ರಿಂದ ನಿಮಗೆ ಲಾಭ ಆಗ್ತಾ ಹೋಗುತ್ತೆ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ 12,75,000 ತನಕ ನಿಮಗೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಬೀಳೋದಿಲ್ಲ. ಆದರೆ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ನಿಮಗೆ 5 ಲಕ್ಷ ದಾಟ್ತಿದ್ದಂಗೆ ನಿಮಗೆ ಟ್ಯಾಕ್ಸು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಇವಾಗ ತುಂಬ ಒಂದು ವ್ಯತ್ಯಾಸ ಆಗಿರೋದ್ರಿಂದ ಟ್ಯಾಕ್ಸ್ ಲ್ಯಾಬ್ ರೇಟಲ್ಲಿ ಸುಮಾರು ಜನಕ್ಕೆ ನ್ಯೂ ಟ್ಯಾಕ್ಸ್ ರೆಜಿಮೇನೆ ಚೀಪೆಸ್ಟ್ ಆಗ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ ನಿಮಗೆ ಲೋನ್ ಇದೆ, ಮತ್ತೊಂದಿದೆ, ಏನೇ ಇದ್ರೂ ಕೂಡ. ಆದರೆ ಈ ವರ್ಷದಿಂದ ಒಂದಿಷ್ಟು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿರೋರಿಗೆ, ಇದು ನೋಡಿ ಓಲ್ಡ್ ಟ್ಯಾಕ್ಸ್ ರೆಜಿಮರೋರಿಗೆ ಅಪ್ಲಿಕೇಬಲ್ ಆಗೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಅಲೋಯನ್ಸ್ ಅಂತ ನಾವು ಮಾತಾಡೋದಾದರೆ, ಬೇರೆ ಒಂದು ಎಕ್ಸೆಂಪ್ಷನ್ಸ್ ಅಂತ ಮಾತಾಡೋದಾದರೆ ಅದು ಸೀಮಿತವಾಗಿರೋದು ಓಲ್ಡ್ ಟ್ಯಾಕ್ಸ್ ರೆಜಿಮಿಗೆ. ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿರುವಂಥ ಏಕೈಕ ಎಕ್ಸೆಂಪ್ಷನ್ ಅಂದರೆ ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಿಮ್ಗೆ ಸಿಗ್ತಾ ಹೋಗುತ್ತೆ 75,000. ಅದನ್ನು ಬಿಟ್ಟರೆ ನಿಮಗೆ NPS ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ನಿಮಗೆ ಅದರಲ್ಲಿ ಒಂದಿಷ್ಟು ರಿಯಾಯಿತಿ ಅಂತ ಸಿಗ್ತಾ ಹೋಗುತ್ತೆ. ಬಿಟ್ಟರೆ ಬೇರೆ ಯಾವುದು ಕೂಡ ATC, ATD, HRA, ಬೇರೆ ಒಂದಿಷ್ಟು ಅಲೋಯನ್ಸ್ಗಳು, ಮೀಲಿಂದು ಕೂಡ ಅದೊಂದು ತುಂಬ ಒಂದು ಗ್ರೇ ಏರಿಯಾದಲ್ಲಿದೆ. ಕೆಲವು CAಗಳು ಏನು ಅಭಿಪ್ರಾಯ ಪಡ್ತಾರೆ, ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಈಗ ಆಫೀಸಲ್ಲಿ ಮೀಲ್ ಕೂಪನ್ ಅಂತ ಕೊಡ್ತಾ ಇರ್ತಾರಲ್ವ, ಅದು ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಎಲ್ಲೂ ಅದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ, ಹಾಗೆ ಕನ್ಸಿಡರ್ ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ. ಇಲ್ಲ, ನ್ಯೂ ಟ್ಯಾಕ್ಸ್ ರೆಜಿಮ್ ಇರೋದೇ ಈ ಥರ ಯಾವ ಅಲೋಯನ್ಸನ್ನು ಒಳಗೊಂಡಿರೋದಲ್ಲಿರೋದಕ್ಕೆ, ಹಾಗಾಗಿ ಇದು ಓಲ್ಡ್ ರೆಜಿಮಿಗೆ ಅಂತ ಹೇಳ್ತಾರೆ. ಸುಲಭ ಉಪಯೋಗ ಏನು ಅಂತಂದರೆ, ನಿಮ್ಮ ಕಂಪನಿನಲ್ಲಿ ಮೀಲ್ ಕೂಪನ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಕೇಳಿಬಿಡಿ, ಇದು ನ್ಯೂ ಟ್ಯಾಕ್ಸ್ ರೆಜಿಮಿಗೆ ಅಪ್ಲಿಕಬಲ್ ಇದೆಯಾ, ಓಲ್ಡ್ಗೆ ಇದೆಯಾ ಅಂತ. ಈಗ ಹೊಸ ಏನು ಮಾಡಿದ್ದಾರೆ ಅದಕ್ಕೆ ಏನಾದ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಬೇಕು, ಅಥವಾ ಯಾರಾದರೂ ಪ್ರಶ್ನೆನ ಇದನ್ನ ಎತ್ತಿದಾಗ ಗೌರ್ಮೆಂಟಿನ ಕ್ಲಾರಿಫಿಕೇಶನ್ ಸಿಗುತ್ತಾ ಇದ್ರ ಬಗ್ಗೆ ಅಂತ ನೋಡಬೇಕು. ಆದ್ರೂ ಕೂಡ ನೋಡೋದಾದರೆ ಚಿಲ್ಡ್ರನ್ ಎಜುಕೇಷನ್ಗೆ ₹100 ಪರ್ ಮಂತ್ ಪರ್ ಚೈಲ್ಡ್ ಅಂತ ಒಂದು ಇತ್ತು ಹಳೆ ರೆಜಿಮಲ್ಲಿ. ಅದನ್ನ ಇವಾಗ ₹3,000 ಪರ್ ಮಂತು ಪರ್ ಚೈಲ್ಡ್ಗೆ ಅಂತ ಇನ್ಕ್ರೀಸ್ ಮಾಡಿದ್ದಾರೆ. ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸಸ್ ಏನು ಬರ್ತಾ ಇತ್ತು ಅದು. ಹಾಸ್ಟೆಲ್ ಅಲೋಯನ್ಸ್ ಕೂಡ ಅದೇ ರೀತಿಗೆ 300ರಿಂದ 9,000 ಫ್ರೀ ಮೀಲ್ಸು 50ರಿಂದ 200 ಗಿಫ್ಟ್ಗಳು ತೊಗೊಂಡ್ರೆ 5,000 ತನಕ ಗಿಫ್ಟಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತಿತ್ತು, ಈಗ 15,000 ತನಕ ಅಂತಾಗಿದೆ. ಕಾರ್ ಲೀಸ್ ಪ್ರೋಗ್ರಾಮಿಗೆ ನೋಡಿ ಅಲ್ಲೇ ಒಂದಿಷ್ಟು ಚೇಂಜಸ್ನ ಮಾಡಿದ್ದಾರೆ.
ಕಾರ್ ಲೀಸ್ ಫಾರ್ 1.6 ಲೀಟರ್ಗಿಂತ ಜಾಸ್ತಿ ಇರೋ ಇಂಜಿನ್ ತೊಗೊಂಡ್ರೆ ಅಲ್ಲಿ ಯಾವ ರೀತಿ ಅಂತಿದೆ. ಮತ್ತು ಓವರ್ಸೀಸ್ ಟ್ರೀಟ್ಮೆಂಟು ಟ್ಯಾಕ್ಸ್ ಫ್ರೀ ಓನ್ಲಿ ಇನ್ಕಮ್ ಲೆಸ್ ದ್ಯಾನ್ 2 ಲ್ಯಾಕ್ ಇತ್ತು ಅಂತಂದರೆ ಇತ್ತು. ಈಗ ನಿಮಗೆ 8 ಲಕ್ಷಕ್ಕಿಂತ ಕೆಳಗಡೆ ಇದ್ರೂ ಕೂಡ ಓವರ್ಸೀಸಲ್ಲಿ ನಿಮಗೆ ಟ್ಯಾಕ್ಸೇಷನ್ ಬೀಳಲಿಲ್ಲ ಅಂತ. ಇದನ್ನ ಟ್ಯಾಕ್ಸ್ ಲ್ಯಾಬಲ್ಲಿ ಯಾವುದೇ ರೀತಿಯಂಥ ಚೇಂಜಸ್ ಆಗಿಲ್ಲ. ಟ್ಯಾಕ್ಸ್ ಇಯರ್ನ ಅಂದರೆ ಅಸೆಸ್ಮೆಂಟ್ ಇಯರ್ ಅಂತ ಕರಿತಾ ಇದ್ರು, ಮತ್ತು ಫೈನಾನ್ಷಿಯಲ್ ಇಯರ್ ಅಂತ ಕರಿತಾ ಇದ್ರು. ಈಗ 2025-26 ಫೈನಾನ್ಷಿಯಲ್ ಇಯರ್ನ ನಾವು ಫೈಲ್ ಮಾಡೋಕ್ಕೆ ಹೋದಾಗ ಅಸೆಸ್ಮೆಂಟ್ ಇಯರ್ 26-27 ಅಂತ ಹೇಳ್ತಾ ಇತ್ತು, ಒಂದು ವರ್ಷ ಮುಂದಕ್ಕೆ ತೋರಿಸ್ತಾ ಇತ್ತು. ಇದರಿಂದ ಎರಡನ್ನೂ ಕ್ಲಬ್ ಮಾಡಿಬಿಟ್ಟು ಟ್ಯಾಕ್ಸ್ ಇಯರ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಗೆ ITR ಫೈಲಿಂಗಿಗೆ ಇಂಪಾರ್ಟೆಂಟು ನೋಡಿ, ಯಾರಾದರೂ F&O ಟ್ರೇಡ್ ಮಾಡ್ತಾ ಇರ್ತೀರಾ, ನೀವು ಆಡಿಟ್ ಮಾಡಿಸೋಷ್ಟು ನಿಮಗೆ ಟರ್ನ್ ಓವರ್ ಬಂದಿಲ್ಲ, ನಾನ್ ಆಡಿಟೆಡ್ ರಿಟರ್ನ್ನ ಫೈಲ್ ಮಾಡ್ತಾ ಇರ್ತೀರಾ ಅಂದರೆ ಜುಲೈ 31 ಒಳಗಡೆ ಫೈಲ್ ಮಾಡಬೇಕಾಗಿತ್ತು ಮೊದಲು. ಈಗ ಅದನ್ನ ಆಗಸ್ಟ್ 31 ತನಕ ಈ ವರ್ಷದಿಂದ ಅದನ್ನ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸ್ಯಾಲರಿಡ್ ಉದ್ಯೋಗಿಗಳಿಗೆ ITR 1 ITR 2 ಅದೇನು ಕೂಡ ಚೇಂಜಸ್ ಆಗಿಲ್ಲ, ಅದು ಜುಲೈ 31 ಇರುತ್ತೆ. ಅದೇ ರೀತಿ ಆಡಿಟ್ ಮಾಡಿಸಿ ಏನು ಫೈಲ್ ಮಾಡ್ತಾರಲ್ಲ ಅವರಿಗೆ 31 ಅಕ್ಟೋಬರ್, ಅದು ಕೂಡ ಇನ್ನೂ ಚೇಂಜ್ ಆಗಿಲ್ಲ. ಆಡಿಟ್ ಮಾಡಿಸೋರಿಗೆ ಯಾಕಂದರೆ CAಗಳೆಲ್ಲ ಅವೈಲೇಬಲ್ ಇರಬೇಕು. ಫಸ್ಟು ಯಾರಾದರೂ ಈಗ ಸ್ಯಾಲರಿಡ್ ಉದ್ಯೋಗಿಗಳು ಕೂಡ ಮಾಡಿಸ್ತಾ ಇರ್ತಾರೆ, ಅಥವಾ ITR 2 ಫೈಲ್ ಮಾಡೋರು ಕೂಡ CA ಇವ್ರ ಹತ್ರ ಎಲ್ಲ ಫೈಲ್ ಮಾಡಿಸ್ತಾ ಇರ್ತಾರೆ. ಸೊ ಅದರಲ್ಲೆಲ್ಲ ಬಿಸಿ ಇರ್ತಾರೆ. ಮತ್ತು ಫಾರ್ಮ್ 16 ಮತ್ತು ಬೇರೆ ಬೇರೆ ಡಾಕ್ಯುಮೆಂಟ್ಗಳು ಬರೋದು ಕೂಡ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಫಾರ್ಮ್ 16 ಸ್ಯಾಲರಿ ಉದ್ಯೋಗಿಗಳು ಬೇಗ ಬಂದ್ಬಿಡುತ್ತೆ. ಇನ್ಮೇಲಿಂದ ಫಾರ್ಮ್ 16 ಅಂತ ಕರೆಯಲ್ಲ, ಅದನ್ನ ಫಾರ್ಮ್ 131 ಅಂತ ಏನೋ ಕರಿತಾ ಇದ್ದಾರೆ. ಅದೇ ರೀತಿ ಇದು ಕೂಡ ಚೇಂಜಸ್ ಆಗಿದೆ. ಫಾರ್ಮ್ 131 ಐ ಥಿಂಕ್ 15G 15H ಫಾರ್ಮು. ಬ್ಯಾಂಕ್ಗಳಲ್ಲಿ ಸೀನಿಯರ್ ಸಿಟಿಸನ್ಸ್ ಆಗಿದ್ದರೆ ನೀವು ಸಬ್ಮಿಟ್ ಮಾಡಬೇಕು, ನಿಮ್ಮ ಆದಾಯ 3 ಲಕ್ಷಕ್ಕಿಂತ ಒಳಗಿದೆ ಅಂತ ನೀವು 15H ಫಾರ್ಮ್ ಅಂತ ಸಬ್ಮಿಟ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಇನ್ಮೇಲಿಂದ ಬೇರೆ ಹೆಸರಲ್ಲಿ ಕರಿತಾ ಇದ್ದಾರೆ. ಸೊ ಅದೆಲ್ಲ ಈ ವರ್ಷಕ್ಕೆ ಏನೂ ಅಪ್ಲಿಕೇಬಲ್ ಆಗೋದಿಲ್ಲ. ಈ ವರ್ಷದ್ದು ಈ ಮುಂದಿನ ವರ್ಷಕ್ಕೆ ಬರುತ್ತಲ್ಲ ಅವಾಗ ಆ ಥರ ಬರ್ತಾ ಹೋಗುತ್ತೆ. ಮುಂದಿನ ವರ್ಷ ನೀವು 15G 15H ಫಾರ್ಮ್ ಬರಬೇಕಾದ್ರೆ ಆಗ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಅದೇ ರೀತಿಗೆ TCS ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸ್ ಅಂತ ನೀವು 10 ಲಕ್ಷಕ್ಕಿಂತ ಮೇಲ್ಗಡೆ ಕಾರ್ ತೊಗೊಳಕ್ಕೆ ಹೋದಾಗ ಇದು ಅಪ್ಲಿಕೇಬಲ್ ಆಗುತ್ತೆ, ಬೇರೆ ಬೇರೆ ಕಡೆಯಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ. ಬಟ್ ನಿಮಗೆ ಆಮೇಲೆ ITR ಫೈಲ್ ಮಾಡಬೇಕಾದ್ರೆ ರಿಫಂಡ್ ಮಾಡ್ಕೋಬೋದು ನೀವು. ಸೊ ನೋಡಿ, ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಮನುಷ್ಯರು ಕುಡಿಯೋಕ್ಕೆ ಹ್ಯೂಮನ್ ಕನ್ಸಂಪ್ಷನ್ ಅಂತ ಹೇಳಿದರೆ ಅದು 1% ಇದ್ದಿದ್ದನ್ನ ಈಗ 2% ಮಾಡಿದ್ದಾರೆ. ಅದೇ ರೀತಿಗೆ ಟೆಂಡು ಲೀವ್ಸ್ ಅಂದರೆ ಈ ಬೀಡಿ ಕಟ್ತಾರಲ್ಲ, ಆ ಬೀಡಿ ಕಟ್ಟಕ್ಕೆ ಒಂದು ಎಲೆ ಬರುತ್ತಲ್ಲ ಅದಂತೆ, ಅದು 5% ಇದ್ದಿದ್ದನ್ನ ಕಮ್ಮಿ ಮಾಡಿದ್ದಾರೆ, ಇವಾಗ 2% ಮಾಡಿದ್ದಾರೆ. ಅದೇ ರೀತಿಗೆ ಸೇಲ್ ಆಫ್ ಸ್ಕ್ರಾಪ್ಗಳನ್ನು ಸೆಲ್ ಮಾಡಿದ್ರೆ 1% ಇದ್ದಿದ್ದಂಥ TCSನ ಈಗ 2% ಮಾಡಿದ್ದಾರೆ. ಮಿನರಲ್ಸು, ಕೋಲು, ಐರನ್ ಓರು, ಲಿಗ್ನೈಟು ಇದಕ್ಕೆಲ್ಲ 1% ಇದ್ದಿದ್ದು 2% ಆಗಿದೆ. ಅದೇ ರೀತಿಯಾಗಿ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ 5% ಇದ್ದಿದ್ದಂಥ TCSನ ಈಗ 2%ಗೆ ಮಾಡಿದ್ದಾರೆ. ಇನ್ನೊಂದು ಫಾರಿನ್ ಪ್ಯಾಕೇಜು, ಪ್ರೋಗ್ರಾಮು ಈ ಥರ ಎಲ್ಲ ಹೋಗ್ತಿರಲ್ಲ, ಅಲ್ಲಿ 10 ಲಕ್ಷಕ್ಕಿಂತ ಒಳಗಡೆ ಸ್ಪೆಂಡ್ ಮಾಡಿದ್ರೆ ಮೊದಲು 5% TCS ಅಂತ ಕಟ್ ಆಗ್ತಾ ಹೋಗ್ತಿತ್ತು. ಅದೇ ರೀತಿ 10 ಲಕ್ಷಕ್ಕಿಂತ ಜಾಸ್ತಿ ಏನಾದ್ರು ಫಾರಿನ್ ಸ್ಪೆಂಡ್ ಆಯಿತು ಅಂದರೆ 20% ಅದನ್ನ TCS ಅಂತ ಕಟ್ ಮಾಡ್ತಾ ಇದ್ರು. ಈಗ ಅದನ್ನ ಎಷ್ಟೇ ಇರಲಿ, ನೀವು ಎಷ್ಟೇ ಖರ್ಚು ಮಾಡಲಿ 2% ಅಂತ ಮಾಡಿದ್ದಾರೆ. ಅದು ಒಂದು ಮೇನ್ ಬದಲಾವಣೆ ಆಗಿದ್ದಂಥದ್ದು. ಅದೇ ರೀತಿಗೆ ರಿವೈಸ್ ರಿಟರ್ನ್ ಡ್ಯೂ ಡೇಟ್ ಚೇಂಜ್ ಮಾಡೋದು 12 ಮಂತ್ಸ್ ಮಾಡಿದ್ದಾರೆ. ಮೊದಲು 9 ತಿಂಗಳು ರಿವೈಸ್ ರಿಟರ್ನ್ ನೀವು ಫೈಲ್ ಮಾಡಿ ನೆಕ್ಸ್ಟ್ 9 ತಿಂಗಳೊಳಗಡೆ ಮತ್ತೆ ನೀವೇನಾದ್ರು ತಪ್ಪಾಗಿತ್ತು ಸರಿ ಮಾಡಬೇಕಿತ್ತು ಅಂದರೆ 9 ತಿಂಗಳು ಅವಕಾಶ ಇರ್ತಿತ್ತು. ಈಗ 12 ತಿಂಗಳು ಮಾಡಿದ್ದಾರೆ. ಸೊ ನ್ಯೂ ಡೇಟ್ ಫಾರ್ ಫೈಲಿಂಗ್ ರಿವೈಸ್ ರಿಟರ್ನ್ಸ್ ಇಸ್ 31st ಮಾರ್ಚ್ ಅಂತ ಹೇಳಿದ್ದಾರೆ. ಮೊದಲು 31st ಡಿಸೆಂಬರ್ ಒಳಗಡೆ ಫೈಲ್ ಮಾಡಬೇಕಾಗಿತ್ತು. ಈಗ ಅಡಿಷನಲ್ ಫೀ ಕೊಡಲೇಬೇಕು. ಟ್ಯಾಕ್ಸ್ ಪೇಯರ್ಸ್ ಆರ್ ಆಲ್ಸೋ ರಿಕ್ವೈರ್ಡ್ ಟು ಪೇ ಅನ್ ಅಡಿಷನಲ್ ಫೀ ಟು ಫೈಲ್ ರಿವೈಸ್ ರಿಟರ್ನ್ ಆಫ್ಟರ್ 31st ಡಿಸೆಂಬರ್. ಅಂದರೆ 31 ಡಿಸೆಂಬರ್ ಆದಮೇಲೂ ನೀವು ರಿವೈಸ್ ರಿಟರ್ನ್ ಫೈಲ್ ಮಾಡೋಕ್ಕೆ ಅವಕಾಶ ಇದೆ. 9 ತಿಂಗಳಿಂದ 12 ತಿಂಗಳು ತನಕ ಮಾಡಿದ್ದಾರೆ. ಆದರೆ ಡಿಸೆಂಬರ್ 31 ಆದಮೇಲೆ ನೀವೇನಾದ್ರು ಫೈಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಮತ್ತೆ ರಿಟರ್ನ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಆಮೇಲೆ STT ಚಾರ್ಜಸ್ ಎಲ್ಲರಿಗೂ ಗೊತ್ತಿದೆ, ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿತ್ತು ಬಜೆಟ್ ದಿನ ಅಂತ. ಸೊ ನಿಮಗೆ ಆಪ್ಷನ್ಸಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ 0.1% ಇದ್ದಿದ್ದನ್ನ 0.15%ಗೆ ಮಾಡಿದ್ದಾರೆ ಪ್ರೀಮಿಯಂ ಮೇಲೆ. ಆದರೆ ಇಂಟ್ರೆನ್ಸಿಕ್ ಪ್ರೈಸ್ ಮೇಲೆ 0.125% ಇದ್ದಿದ್ದನ್ನ 0.15% ಅಂತ ಚೇಂಜ್ ಆಗಿದೆ. ಸೊ ಎರಡರಲ್ಲೂ ಕೂಡ ಚೇಂಜಸ್ ಆಗಿದೆ, ಪ್ರೀಮಿಯಂಗೆ ಮತ್ತು ಇಂಟ್ರೆನ್ಸಿಕ್ ಪ್ರೈಸಿಗೆ. ಅದೇ ರೀತಿ ಫ್ಯೂಚರ್ಸಲ್ಲಿ 0.02% ಇದ್ದಿದ್ದು 0.05%. ಸೊ ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ನೀವು ಚಾರ್ಜಸ್ ಅಂತ ನೀವು ನೋಡ್ತಾ ಬರೋದಾದ್ರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ ಬೈಬ್ಯಾಕ್ ಟ್ಯಾಕ್ಸೇಷನ್ ಅಂತ ನೋಡೋದಾದ್ರೆ ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಮೊದಲು ಬೈಬ್ಯಾಕ್ ಬಂದರೆ ಡಿವಿಡೆಂಡ್ ಅಂತ ಬರ್ತಾ ಹೋಗ್ತಿತ್ತು, ಇನ್ಮೇಲಿಂದ ಅದನ್ನ ಕ್ಯಾಪಿಟಲ್ ಗೇನ್ ಅಂತ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೇನು ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇರುತ್ತೋ ಆ ಟ್ಯಾಕ್ಸ್ ರೇಟ್ ಬೀಳೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಕ್ಯಾಪಿಟಲ್ ಗೇನ್ ಅಂದರೆ ಏನು, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ, ಆ ಥರ ಡಿಸೈಡ್ ಆಗ್ತಾ ಹೋಗುತ್ತೆ. ನೀವು 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರಿ, ಆ ಕಂಪ್ನಿನಲ್ಲಿ ಬೈಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ನಿಮಗೆ 12.5% ಬೀಳ್ತಾ ಹೋಗುತ್ತೆ. 1.25 ಲಕ್ಷಕ್ಕಿಂತ ಜಾಸ್ತಿ ನೀವು ಪ್ರಾಫಿಟ್ ಮಾಡಿದರೆ. ಯಾಕೆಂದರೆ 1.25 ಲಕ್ಷ ತನಕ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ, ನಿಮ್ಗೆ ಗೊತ್ತಿದೆ. ಅದೇ ರೀತಿ ಸಾವರಿನ್ ಗೋಲ್ಡ್ ಬಾಂಡು ಇವಾಗ ನೀವು ಸೆಕೆಂಡ್ರಿ ಮಾರ್ಕೆಟ್ ಏನಾದ್ರು ಬೈ ಮಾಡಿದ್ರಿ ಅಂದರೆ ನೀವು ಕೊನೆ ತನಕ ಮೆಚೂರ್ ಆಗೋ ತನಕ ಇಟ್ಕೊಂಡು ಮಾಡಿದ್ರೂ ಕೂಡ ಅದಕ್ಕೆ ನಿಮಗೆ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಮೊದಲೇನಾಗ್ತಿತ್ತು, ನೀವು ಮೆಚೂರ್ ಆಗೋ ತನಕ ಬಾಂಡ್ ಮೆಚೂರ್ ಆಗೋ ತನಕ ಇಟ್ಕೊಂಡಿದ್ರೆ ಟ್ಯಾಕ್ಸ್ ಬೀಳ್ತಾ ಇರಲಿಲ್ಲ. ಈಗ RBI ಅನೌನ್ಸ್ ಮಾಡಿತ್ತಲ್ಲ, ರಿಲೀಸ್ ಮಾಡಿರುತ್ತಲ್ಲ, ಅವಾಗ ನೀವು ತೊಗೊಂಡು ಕೊನೆ ತನಕ ಇಟ್ಕೊಂಡಿದ್ರಿ, 8 ವರ್ಷ ಕಂಪ್ಲೀಟ್ ಇಟ್ಕೊಂಡಿದ್ರಿ ಅಂದರೆ ಮಾತ್ರ ನಿಮಗೆ ಟ್ಯಾಕ್ಸ್ ಫ್ರೀ. ಮಧ್ಯದಲ್ಲಿ ನೀವೇನಾದ್ರು ಸೆಕೆಂಡ್ರಿ ಮಾರ್ಕೆಟಲ್ಲಿ ಡಿಮ್ಯಾಟ್ ಖಾತೆಯಲ್ಲಿ ನೀವು ತೊಗೊಂಡು ಮಾರಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಅದೇ ರೀತಿಗೆ TDS ಚೇಂಜು, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್, ಇದು ಕಂಪ್ನಿಗಳಲ್ಲಿ ಮಾಡ್ತಾರೆ. ಇದು ಯಾವುದಕ್ಕೆ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದಾರೆ, ಇಮ್ಮೂವಬಲ್ ಪ್ರಾಪರ್ಟಿ NRIಗಳು ಆಗಿದ್ದರೆ ಅದಕ್ಕೆ ಪ್ಯಾನ್ ಬೇಸ್ಡ್ ಚಾನಲ್ನ ತೊಗೋಬೇಕಾಗಿದೆ. ಈಗ ಅರ್ಲಿಯರ್
ಟ್ಯಾನ್ ರಿಜಿಸ್ಟ್ರೇಷನ್ ಮಾಡಿದರೆ ಸಾಕಾಗ್ತಿತ್ತು. ಇವಾಗ ಪ್ಯಾನ್ ಬೇಸ್ಡ್ ಚಲನ್ನ ತಗೋಬೇಕಾಗುತ್ತಂತೆ. ಅದೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ. ಆಮೇಲೆ ಇಂಟ್ರೆಸ್ಟ್ ಡಿಡಕ್ಷನ್ ಬರ್ತಾ ಇತ್ತು ಡಿವಿಡೆಂಡ್ ಮೇಲೆ, ಅದನ್ನ ತೆಗೆದಾಕಿದ್ದಾರೆ ಇವಾಗ. ಸೊ ಇಂಟ್ರೆಸ್ಟ್ ಡಿಡಕ್ಷನ್ ಇಲ್ಲ. ಸೊ ಹವೆವರ್ ಫ್ರಮ್ 2020 ಸಚ್ ಇಂಟ್ರೆಸ್ಟ್ ಡಿಡಕ್ಷನ್ ವಿಲ್ ನೋ ಲಾಂಗರ್ ಬಿ ಅಲೋಡ್ ಅಗೇನ್ಸ್ಟ್ ಡಿವಿಡೆಂಡ್ ಇನ್ಕಮ್ ಆ್ಯಂಡ್ ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಸೊ ಅದರದ್ದು ಕೂಡ ಡಿಡಕ್ಷನ್ ಎಲ್ಲ ಐತಿಲ್ಲ. ನೀವು ಫೈಲ್ ಮಾಡಬೇಕಾದ್ರೆ ನೀವು ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಗಳು, ಅದೇ ನಾನು ಹೇಳಿದ್ನಲ್ಲ, ಫಾರ್ಮ್ 16ನ ಇನ್ಮೇಲಿಂದ ಫಾರ್ಮ್ 130 ಅಂತ ಕರೀತಾ ಇದ್ದಾರೆ. ಫಾರ್ಮ್ 16A ಇನ್ಮೇಲಿಂದ ಫಾರ್ಮ್ 131 ಅಂತ ಕರೀತಾರೆ. ಅದೇ ರೀತಿ ಫಾರ್ಮ್ 12BBನ 124, ಫಾರ್ಮ್ 26ASನ ನಿಮಗೆ ಫಾರ್ಮ್ 168 ಅಂತ ಕರಿತಾ ಹೋಗ್ತಾರೆ. ನೀವು ಸ್ಯಾಲರಿಡ್ ಉದ್ಯೋಗಿಗಳಾದರೆ ನಿಮ್ಗೆ ನೋಡಿರುತ್ತೆ ಕಂಪ್ನಿಗಳಲ್ಲಿ ಫಾರ್ಮ್ 16, ಫಾರ್ಮ್ 26AS ಇದೆಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಅದೇ ರೀತಿಗೆ HRA ಎಕ್ಸಂಪ್ಷನ್, ಈಗೇನು ಇದು ಕೂಡ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲೇ ನೋಡಿ. ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೀವಿ, 1961ರಲ್ಲಿ ಮೆಟ್ರೋ ಸಿಟಿ ಅಂದರೆ 4 ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ರು. ಯಾವುದು? ಚೆನ್ನೈ, ಮುಂಬೈ, ಆ ಕಡೆ ಡೆಲ್ಲಿ ಮತ್ತು ಕೋಲ್ಕತ್ತಾ, ಇಷ್ಟೇ ಇದ್ದಿದ್ದಂಥದ್ದು. ಈಗ ಆ ಸ್ಥಾನಕ್ಕೆ ನಮಗೆ ಇವಾಗ ಬೆಂಗಳೂರು, ಪುಣೆ, ಹೈದರಾಬಾದು, ಅಹಮದಾಬಾದು ಇದೆಲ್ಲ ತೊಗೊತಾ ಇದೆ. ಇದು ಯಾಕೆಂದರೆ HRA ಎಕ್ಸಂಪ್ಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಒಂದು ವಿಡಿಯೋ ಇದೆ ಟ್ಯಾಕ್ಸ್ ಪ್ಲಾನಿಂಗಲ್ಲಿ. ಅಲ್ಲಿ ನೀವು ನೋಡಿ, ಅಯ್ಯೋ ನಾವು ಬೆಂಗಳೂರಲ್ಲಿ ಇದ್ರೂ ಕೂಡ ಇದು ಇಲ್ವಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ತಿತ್ತು. ಅಂದರೆ ಅಲ್ಲಿ 50% ತೊಗೊಳೋದಕ್ಕೆ ಮತ್ತು ನಾನ್ ಮೆಟ್ರೋ ಸಿಟೀಸ್ಗೆ ತೊಗೊಳೋದಕ್ಕೆ ವ್ಯತ್ಯಾಸ ಇದೆ. 40%, 50% ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈಗೇನು ಇವಾಗೆಲ್ಲ ಔಟ್ಡೇಟೆಡ್. ಇವಾಗೆಲ್ಲ ಜೆನ್ಝಿನಲ್ಲಿ ಯಾರಾದರೂ ಉದ್ಯೋಗ ಶುರು ಮಾಡಿದ್ರಿ ಅಂದರೆ, ಅಥವಾ ಯಾರ್ದಾರು 12,75,000ಕ್ಕಿಂತ ಕಮ್ಮಿ ಇದೆ ಅಂದ್ರೂ ಅಥವಾ ಜಾಸ್ತಿ ಇದ್ರೂ ಕೂಡ ಎಲ್ಲರಿಗೂ ನ್ಯೂ ಟ್ಯಾಕ್ಸ್ ರೆಜಿಮೇ ಇವಾಗ ಇಂಪಾರ್ಟೆಂಟ್ ಆಗಿರೋದ್ರಿಂದ HRA ಆಗಲಿ ಮತ್ತೊಂದಾಗಲಿ ಯಾರಿಗೂ ಇವಾಗ ರಿಲೆವೆಂಟ್ ಆಗೋದೇ ಇಲ್ಲ ಹೊಸ ಟ್ಯಾಕ್ಸ್ ರೆಜಿಮ್ ಬಂದ ಮೇಲೆ. ಬಟ್ ಹಿಂದೆ ತುಂಬ ಅದು ಇಶ್ಯೂ ಆಗ್ತಾ ಇತ್ತು. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಯುಟಿಲಿಟಿ ಟೂಲ್ ಅಂತ ಒಂದು ಬಿಟ್ಟಿದ್ದಾರಂತೆ. ಅದರಲ್ಲಿ ಹಳೇದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಬೋದಂತೆ. ನೀವು ಹಳೇದು ಹೆಂಗಿತ್ತು, ಇವಾಗ ಹೆಂಗಿತ್ತು ಅಂತ ನೋಡಿ. ಇಲ್ಲೇ ಒಂದು ಯುಟಿಲಿಟಿ ಟೂಲ್ ಅಂತ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ ಹಳೇದು ಯಾವುದಿತ್ತು ಅದನ್ನ ಹೊಸದರಲ್ಲಿ ಏನಂತ ಕರಿತಾ ಇದ್ದೀವಿ, ಈ ಥರ ನಮಗೆ ಕಂಪ್ಯಾರಿಸನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇದನ್ನ ಈಸಿ ಆಗುತ್ತೆ ಸ್ವಲ್ಪ ಇದೆಲ್ಲ ನೋಡೋಕ್ಕೆ. ನಾನು ಆಗಲೇ ಹೇಳ್ದಲ್ಲ, ಫಾರ್ಮ್ 15G, 15H ಅದೆಲ್ಲ ನೀವು ನೋಡಬೇಕು ಅಂತಂದರೆ ಇದರಲ್ಲಿ ನೀವು ನೋಡ್ಕೊತ ಹೋಗ್ಬೋದು. ಅದನ್ನೇನು ಕರೀತಾರೆ ಏನು ಅಂತ ಎಲ್ಲ ಯಾವ ಥರ ಸೆಕ್ಷನ್ಗಳನ್ನು ಕೊಟ್ಟಿದ್ದಾರೆ, ಸೆಕ್ಷನ್ ವೈಸ್ ಕೊಟ್ಟಿರ್ತಾರೆ ಮೋಸ್ಟ್ಲಿ. ಸೊ ಅದನ್ನ ನೋಡ್ಬಿಟ್ಟು ನಾವು ಆ ಸೆಕ್ಷನ್ಗೂ ಈ ಸೆಕ್ಷನ್ಗೂ ಏನು ಚೇಂಜಸ್ ಮಾಡಿದ್ದಾರೆ ಅಂತ ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೋದು. ಆ್ಯಕ್ಟು, ರೂಲ್ಸು, ಫಾರ್ಮ್ಸು ನೋಡಿ. ಫಾರ್ಮ್ಸ್ ಅಂತ ಕೊಟ್ಬಿಟ್ಟು ನಾನು ಸುಮ್ಮನೆ ಟ್ರೈ ಮಾಡ್ತೀನಿ. ಫಾರ್ಮ್ಸ್ ಅಂತ ಕೊಟ್ಬಿಟ್ಟು ನೋಡೋಣ. ಇಲ್ಲಿ 62ರಲ್ಲಿ ಇದ್ದಿದ್ದಂಥದ್ದು ಈಗ ಫಾರ್ ಎಕ್ಸಾಂಪಲ್ 15G ಫಾರ್ಮ್ ಎಲ್ಲರೂ ಕೇಳಿರ್ತೀರ. ಸೊ 15G ಅಂತ ಇತ್ತು. ಇದರಲ್ಲಿ ಏನಂತ ಫಾರ್ಮ್ 121 ಅಂತ ಕರಿತಾ ಇದ್ದಾರೆ ಇವಾಗ. ಅದೇ ರೀತಿಯಾಗಿ 15H ಫಾರ್ಮ್ ಅಂತ ಒಂದಿತ್ತು. ಇದು ಸೀನಿಯರ್ ಸಿಟಿಸನ್ಸ್ ಯೂಸ್ ಮಾಡ್ತಾ ಇದ್ರು. ಅದನ್ನು ಕೂಡ ಇವಾಗ ಫಾರ್ಮ್ 121. ಸೊ ಎರಡನ್ನೂ ಸೇರಿಸಿ ಇವಾಗ ಫಾರ್ಮ್ 15G, 15H ಅಂತ ಏನು ಪ್ರತ್ಯೇಕ ಇತ್ತು. 60 ವರ್ಷದಿಂದ ಒಳಗಡೆ ಇರೋರಿಗೆ 15G ಅಂತ ಕರಿತಿದ್ರು, 60 ವರ್ಷ ಮೇಲಿದ್ದವರಿಗೆ 15H ಅಂತ ಇತ್ತು. ಅದೆರಡು ಹೋಗ್ಬಿಟ್ಟು ಇವಾಗ ಏನಾಗಿದೆ, ಇದು ಫಾರ್ಮ್ 121 ಅಂತ ಕರಿತಾ ಇದ್ದಾರೆ. ಅದು ಆ ರೀತಿ ಬಂದಿದೆ. ಸೊ ಆ ಥರ ನೀವು ಇಲ್ಲಿ ಕಂಪೇರ್ ಮಾಡ್ಕೋಬೋದು. ಒಂದು ಯುಟಿಲಿಟಿ ಟೂಲ್ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಕಮ್ ಟ್ಯಾಕ್ಸಲ್ಲಿ ಏನೇನು ಚೇಂಜಸ್ ಬರ್ತಾ ಇದೆ. ಈಗ ನ್ಯೂ ಟ್ಯಾಕ್ಸ್ ರೆಜಿಮಿಗೆ ಆಲ್ಮೋಸ್ಟ್ ಏನೂ ಬದಲಾವಣೆ ಇಲ್ಲ ಇದರಲ್ಲಿ, ಆದರೂ ಕೂಡ ಏನೇನೋ ಒಂದಿಷ್ಟು ಚೇಂಜಸ್ ಆಗಿದೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟ್ಯಾಕ್ಸ್ ಪ್ಲಾನಿಂಗಲ್ಲಿ ಇನ್ನೂ ಏನಾದ್ರು ಮಾಹಿತಿ ಸಿಕ್ತು ಅಂತಂದರೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.